ನಮ್ಮ ದೇಶದ ಬೆಳವಣಿಗೆ ಸ್ಥಗಿತವಾಗಿದೆ. ಅದಕ್ಕೆ ನಮ್ಮ ರಾಜಕೀಯ ಪಕ್ಷಗಳು ಅವುಗಳು ಹಾಕೊಂಡಿರೋ ಪ್ರಣಾಳಿಕೆಗಳೇ ಕಾರಣ. ಚಿಕ್ಕಪ್ಪ ಅವನಿಗೆ TVS50 ಬೇಕಂತೆ. ಯಾವಾಗಲೂ ಕೇಳಿದೆ ನಿಂಗ TVS50 ಕೇಳ್ದ ಏನಯ್ಯ ಹಳ್ಳಿ ಹುಡುಗಿನ ಮದುವೆ ಆಗಲ್ಲ ಅನ್ಸುತ್ತೆ ನೀನು. ನಮ್ಮ ವಂಶದಲ್ಲಿ ಯಾವನು ಹಿಂಗೆ ಹೇಳೇ ಇಲ್ಲ ಗೊತ್ತಾಯ್ತಾ. ಏನು ಕೆಲಸದಲ್ಲಿರೋ ಬೇಕಾ ನಿಂಗೆ ಹೇಳಿ ನನ್ನ ಮಗ ನೀನು. ಮದುವೆ ಆಗಿ ನೆಕ್ಸ್ಟ್ ಡೇನೆ ಬೆಂಗಳೂರು ಕರ್ಕೊಂಡೇ ಬಂದ್ಬಿಟ್ಟೆ. ಒಂದು ಆಲೂ ಕಿಚನ್ ಅವರು ಮನೇಲಿದ್ದೆ. ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ. ನಾನು ಊರಿಗೆ ಸರಿಯಾಗಿ ಹೋಗ್ತಿರಲಿಲ್ಲ. ಏನು ನೀವು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಕೆಲಸ ಸಿಕ್ಬಿಟ್ಟು ಬರೋದೇ ಇಲ್ವಲ್ಲ ಊರಿಗೆ ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ಬಿಟ್ರೆ ಅದನ್ನ ನೋಡೋಕ್ಕಾದ್ರೂ ಬರ್ತಾನೆ ಅಂತ ಮಾಡಿದ್ರು. ಕಟ್ಟಾಕ್ಬೇಕು ಅಂತ ನಾವು ಸಿಟಿನಲ್ಲಿ ಕೆಲಸ ಮಾಡೋರು ಹುಡುಗಿನ ಅಂದ್ಬಿಟ್ಟು ನಮ್ಮ ಅಣ್ಣ ಇಲ್ಲಿ ನಮ್ಮ ಅಣ್ಣ ಅದಕ್ಕೆ ನೋಡಿದ್ರು ಮೊದಲೇ ಅವ್ರು ಒಪ್ಪಲಿಲ್ಲ. ತಿಂಡಿ ತಿಂತಾಯಿದ್ರು ಚನ್ನಪಟ್ಟಣದಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ತಿಂತಿದ್ದಾರೆ ರೊಟ್ಟಿ ತಿಂತಾಯಿದ್ದಾರೆ ಏನು ಕೊನೆ ಮಾತು ಕೇಳ್ತೀನಿ. ಕಟ್ಟೆಪುರದಲ್ಲ ಹುಡುಗಿನ ನಾನು ನೋಡಿದ್ದೀನಿ, ನಿಮ್ಮ ಅಕ್ಕನೂ ನೋಡಿದಲ್ಲ, ನಿಮ್ಮ ಭಾವನ ನೋಡಿ, ಎಲ್ಲ ಫೈನಲ್ ಆಗಿದೆ. ಬಂದು ನೋಡ್ತೀಯಾ? ಇಲ್ಲ ನಾನು ಕೆಲಸದಲ್ಲಿರೋ ಹುಡುಗಿನೇ ಬೇಕು, ನಮ್ಮ ಸಂಬಳ ಸಾಕಾಗಲ್ಲ, ಜೀವನ ಮಾಡಬೇಕು, ಮನೆ ಕಟ್ಬೇಕು, ಸೈಟ್ ತಗೋಬೇಕು, ನಿಮ್ಮ ಥರ ಎಲ್ಲ ಸಾಲ ಮಾಡ್ಕೊಂಡಿದ್ದೀವಿ. ಏನು ನಮ್ಮ ಥರ ಸಾಲ ಮಾಡ್ಕೊಂಡು ಸುಮ್ಮನೆ ಮಾಡಿದ್ವಾ? ಎಷ್ಟು ಜನ 100 ಜನ ಓದಿಸಿದ್ವಿ, ಮದುವೆ ಹೊಡಿದ್ವಿ, ಹಿಂಗೆ ಅಂದ್ಬಿಟ್ಟು ನೀನು ನನಗೆ ಹುಟ್ಟಿದರೆ ನೀನು ಆ ಹುಡುಗಿನ ಬಂದು ಮದುವೆ ಆಯ್ತು, ಇಲ್ಲ ಅಂದರೆ ಇಲ್ಲ ಅಂದ್ಬಿಟ್ಟು ರೊಟ್ಟಿ ಅರ್ಧಂಬರ್ಧ ತಿಂದವ್ರೆ. ಆ ಗಿಣ್ಣೇನೋ ಮಾಡಿದರು, ಅದನ್ನು ಸೇರಿಸಿ ಎಸೆದ್ರು, ಇಲ್ಲಿಂದ ಅಲ್ಲಿವರೆಗೆ ಎಸೆದ್ರು. ನಾನು ಮುಖದ ಮೇಲೆ ಬಂತು. ನಮ್ಮ ಅಕ್ಕ ನೋಡ್ತಿದ್ರು, ನಮ್ಮ ಭಾವ ಅವರು ಅಸಿಸ್ಟೆಂಟ್ ಕಮಿಷನರು, ಎಲ್ಲ ಮೌನವಾಗಿ ಬಾಯಿ ಮುಚ್ಕೊಂಡು ಸುಮ್ಮನಿದ್ರು. ಊಟನೂ ತಿಂಡಿ ಕೈ ತೊಳ್ಕೊಂಡು ಮನೆ ಬಿಟ್ಟು ಹೋಯ್ತಲೇ ಇದ್ರು. ಇದು ನಮ್ಮ ಬೆಡ್ರೂಮ್ ಸರ್. ಏನು ಕ್ಲೀನಾಗಿಲ್ಲ. ಸರಿ, ಇವೆಲ್ಲ ನನ್ನ ಲಗೇಜ್ ಇದು. ಮಾತ್ರೆ ಏನು ಸರ್ ಡಬ್ಬ ತುಂಬಿಕೊಂಡಿದ್ದೀರಾ? ಇದರಲ್ಲಿ ಸುಮಾರು ಯಾವಾಗ ಬೇಕೋ ಯಾವಾಗ ಸೂಕ್ತವೋ ಮೈ ಹೆಂಗೆ ಕೇಳುತ್ತೋ ಅದಕ್ಕೆ ತಗೋತಾ ಇರೋದು. ಜ್ವರ ಬಂದರೆ ಜ್ವರಕ್ಕೆಯಿಂದ ಹಿಡಿದು, ನೆಗಡಿಯಿಂದ ಹಿಡಿದು, ಆಸ್ಮದಿಂದ ಹಿಡಿದು, ಅಲರ್ಜಿಯಿಂದ ಹಿಡಿದು ಎಲ್ಲದಕ್ಕೂ ಇದೆ. ಓಕೆ, ಎಲ್ಲ ಬಂದು ಹೋಗಿದೆ, ಮೇಲೆ ಪ್ರಯೋಗ ಮಾಡಿಬಿಟ್ಟು ಹೋಗಿದೆ. ಬಟ್ ಯು ಲುಕ್ ಸೋ ಸ್ಟ್ರಾಂಗ್. ಏನು ಯಾವುದೇ ಎಲ್ಲ ತಗೊಂಡು ಸುಧಾರಿಸ್ಕೊಂಡಿದ್ದು. ಸೊ ಆಮೇಲೆ ಏನಾಯ್ತು? ತಟ್ಟೆ ಬಿಸಾಕಿ ಓಡೋಗ್ಬಿಟ್ರಿ ನಿಮ್ಮಪ್ಪ? ತಟ್ಟೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಹೋದ್ಮೇಲೆ ಇನ್ನೇನು ಮಾಡೋದು? ಬೆಂಗಳೂರು ಬಂದೆ, ನಾನು ಹತ್ಕೊಂಡೆ. ನಮ್ಮ ಅಕ್ಕ ಬೇಜಾರು ಮಾಡ್ಕೊಡಪ್ಪ, ತಿಂಡಿ ತಿನ್ನು, ಒಂದ್ಸರಿ ನಿನ್ನ ಅಪ್ಪನ ಸಮಾಧ ಕಾರ್ಯಕ್ರಮ ಹೋಗಿ ನೋಡ್ಕೊಂಬ, ಇಷ್ಟ ಆದರೆ ಮದುವೆ ಆಗು, ಇದಾದ್ರೆ ಬೇಡ. ಸರಿ ಆಯಿತು ಅಂತ ಬೇಜಾರು ಆಯಿತು, ನೋಡ್ತೀನಿ ಅಂತ ಹೋಗ್ಬಿಟ್ಟೆ. ಆಮೇಲೆ ಊರಿಗೆ ಹೊರಟ್ರೆ ನಮ್ಮ ಚಿಕ್ಕಪ್ಪ ಒಬ್ಬರು ಅದೇ ಬಸ್ಸಿಗೆ ಬಂದು ಹತ್ಕೊಟ್ರು. ಏನಯ್ಯ ಹಳ್ಳಿ ಹುಡುಗಿನ ಮದುವೆ ಆಗಲ್ಲ ಅನ್ಸುತ್ತೆ ನೀನು. ನಮ್ಮ ವಂಶದಲ್ಲಿ ಯಾವನು ಹಿಂಗೆ ಹೇಳೇ ಇಲ್ಲ ಗೊತ್ತಾಯ್ತಾ. ಏನು ಕೆಲಸದಲ್ಲಿರೋ ಬೇಕಾ ನಿಂಗೆ ಹೇಳಿ ನನ್ನ ಮಗ ನೀನು. ಆ ಚಿಕ್ಕಪ್ಪ ಬಂದಿದ್ದೀನಲ್ಲಪ್ಪ ನೋಡೋಕ್ಕೆ, ಯಾಕೆ ನಿರ್ಧಾರ ಮಾಡಿಬಿಟ್ಟೆ, ಹುಡುಗಿ ಹೆಂಗಿದ್ರು ನಾನು ಮದುವೆ ಆಗ್ತೀನಿ, ನೀವೇನು ಟೆನ್ಷನ್ ಆಗ್ಬಿಡಿ. ಸರಿ ಆಯ್ತು, ನಾನು ಬಂದಿದ್ದೀನಿ, ನಾನು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು, 1000 ಮದುವೆ ಮಾಡಿಸ್ಬಿಟ್ಟಿದ್ದೀನಿ. ನಿಂದು ಯಾವ ಲೆಕ್ಕರಲ್ಲೇ ಸುಳ್ಳು ಹೇಳಿ 1000 ಮದುವೆ ಮಾಡಿಸ್ಬಿಟ್ಟವ್ರೆ ಅಂದ್ಬಿಟ್ಟು ನಿಂದು ಯಾವ ಲೆಕ್ಕ, ಎಷ್ಟು ಮದುವೆ ಮಾಡಿಸಿಲ್ಲ ನಾನು, ಬಾಬಾ ಅಂದರು. ಆಯಿತು, ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಆಮೇಲೆ ಅಲ್ಲೋದ್ರೆ ನೋಡೋ ಒಂದು ಸ್ವಲ್ಪ ಹೋಗಿ ಬದು ಮೇಲೆ ಎಲ್ಲ ಕೂತ್ಕೊಂಡ್ರು. ಗದ್ದೆ ಮೇಲೆ ಕೂತ್ಕೊಂಡೆ ನಾನು. ಹೋಗಿ ಏನಪ್ಪ ಈಗ ಫೈನಲ್ಲ ಕೇಳ್ತೀವಿ, ಅಲ್ಲಿ ನೋಡ್ಬಿಟ್ಟು ಇಲ್ಲ ಅನ್ಬಾರ್ದು. ಇಲ್ಲ ನಾನು ಹೇಳಿದ್ದೀನಲ್ಲ, ಒಪ್ಕೊಂಡಿದ್ದೀನಿ, ಹಿಂಗೆ ಸರಿ ಆಯಿತು. ಅವನು ಇನ್ನೊಬ್ಬ ನಮ್ಮ ದೊಡ್ಡಪ್ಪನ ಮಗ, ಚಿಕ್ಕಪ್ಪ ಅವನಿಗೆ TVS50 ಬೇಕಂತೆ. ಯಾವಾಗಲೂ ಕೇಳಿದೆ ನಿಂಗ TVS50 ಕೇಳ್ದ. ನಾನು ಮದುವೆ ಹುಡುಗಿ ಒಪ್ಕೋತೀನಿ ಅಂತ ಹೇಳಿಲ್ವಾ ನೀನು? ಹೆಂಗಿದ್ರು ಒಪ್ಕೋತೀನಿ ಹೇಳಿಲ್ವಾ? ಹೆಂಗಿದ್ರು ಒಪ್ಕೋತೀನಿ ಅಂತ ಸುಮ್ಮನೆ ಏನೋ ತರಲೆ ಮಾತಾಡ್ತೀನಿ, ಸುಮ್ಮನೆ ಕೂತ್ಕೊಳ್ಳ ನೀನು. ಇಲ್ಲ ಬಿಡಿ, ಅದೇನು ಕೆಲಸದಲ್ಲಿರೋದು ಅಲ್ಲ. ಆಯ್ತಲ್ಲ, ಪದೇ ಅದನ್ನು ಯಾಕೆ ಕೇಳ್ತೀರಿ, ಬನ್ನಿ ಹೋಗೋಣ. ನಮ್ಮಪ್ಪ ಬಾಪ ಇಲ್ಲಿ ಅಂತ ಲಕ್ಷಣ ಮಾಡ್ಬಿಟ್ರು. ಅಪ್ಪ ತಪ್ಪಾಗ್ಬಿಟ್ಟೆ ನಾನು, ನಿನಗೆಲ್ಲ ಬೈದು ಎಲ್ಲ ಮಾಡಿಬಿಟ್ಟೆ. ನೋಡಪ್ಪ ಹುಡುಗಿ ಚೆನ್ನಾಗಿದ್ದಾಳೆ, ನನ್ನ ನಂಬು, ಇಲ್ಲದೆ ನನ್ನ ಮಗನ ಗುಂಡಿಗೆ ತಳ್ಳೋಕ್ಕೆ ಇಷ್ಟನಾ? ಇಲ್ಲ, ನಾವು ಪಕ್ಕದಲ್ಲಿ ಹಳ್ಳಿಲಿದ್ದೀವಿ, ನಮಗೊಂದು ಆಧಾರ ಆಗುತ್ತೆ. ಅವರು ಅವಿಭಕ್ತ ಕುಟುಂಬ, ದೊಡ್ಡ ಫ್ಯಾಮಿಲಿ, ಇವತ್ತೆಲ್ಲ ನಾಳೆ ಏನೇ ಕಷ್ಟಕ್ಕೆ ಆಗ್ತಾರೆ. ನಾನು ಹೇಳಿದ್ದೀನಲ್ಲ, ಒಬ್ಬರ್ತೀನಿ ಬಿಡಿ. ಹೋಗೆ ನೀವು ಒಪ್ಕೊಂಡ್ರು ಬಿಡ್ತಾ ಇಲ್ಲ ಇನ್ನೂ ಅವ್ರು ಯಾರು? ಹೋದೆ, ನೋಡಿದೆ, ಒಪ್ಕೊಂಡಿದ್ದಾಯಿತು. ಆಮೇಲೆ ನಾವು ಚಿಕ್ಕಪ್ಪ ಆಯ್ತೇನಪ್ಪ, ಏನು ಖುಷಿ ನನಗೆ, ಹುಡುಗಿ ಚೆನ್ನಾಗಿದ್ದಾಳೆ ಚಿಕ್ಕಪ್ಪ, ಒಪ್ಕೆ ಚಿಕ್ಕಪ್ಪ, ಮದುವೆ ಇದು ಮಾಡಿ ಮಾತುಕತೆ ಆಡ್ಬೋದಾ? ಈಗ ಒಳಗಡೆ ಏನಾದರೂ ಕೇಳೋದುಂಟಾ ನೀನು? ನಾನು ಇನ್ನೇನು ಕೇಳೋಂಗಿಲ್ಲಪ್ಪ. ಅಲ್ಲ, ಏನಾದರೂ ದುಡ್ಡು ಕಾಸು ಮತ್ತು ನೋಡಿ, ಅದ್ರಲ್ಲಿ ಮಾತ್ರ ದಯವಿಟ್ಟು ಬಿಡಿ. ನನಗೆ ನೀವು ವರದಕ್ಷಿಣೆ ಗಿರದಕ್ಷಿಣೆ ಅಂತ ನನಗೆ ಪಟ್ಟ ಕಟ್ಬಿಡಿ.
ನಾನು ಆ ಥರದ್ದೆಲ್ಲ ನನಗೆ ಇಷ್ಟಪಡೋದಿಲ್ಲ. ಹುಡುಗಿ ಒಪ್ಪಿದ್ದೀನಿ, ಮದುವೆ ಮಾಡಿಸಿ ಅಷ್ಟೇ. TV 50 ಇಲ್ಲ ಅವೆಲ್ಲ ಇಲ್ವೇ ಇಲ್ಲ, ನನಗೆ ಯಾಕೆ ಬೇಕು ಅವ್ರು ತಗೊಂಡು. ಆಮೇಲೆ ಕೊಟ್ಟೆ ಅಂತ ಭಾವನ ಹತ್ರ ಊರೆಲ್ಲ ಹೇಳ್ಕೊಂಬರೋದು ಯಾಕೆ, ಅವೆಲ್ಲ ಬೇಡ. ಕಷ್ಟನೂ ಸುಖ ನಾವು ಬದುಕ್ತೀವಿ ಅಷ್ಟೇ. ಅವ ಫಿಕ್ಸು ಮದುವೆನೇ ಆಗೋಯ್ತು. ಮದುವೆ ಆಗಿ ನೆಕ್ಸ್ಟ್ ಡೇನೇ ಬೆಂಗಳೂರಿಗೆ ಕರ್ಕೊಂಡೇ ಬಂದ್ಬಿಟ್ಟೆ. ಒಂದು ಹಾಲು ಕಿಚನ್ನು ಮನೇಲಿದ್ದೆ ಬ್ಯಾಚುಲರ್ ಆಗಿದ್ದಾಗ. ಅಲ್ಲೊಬ್ಬ ಇದ್ದ, ಪರಮೇಶ ಅಂತನೋ, ನಿಮ್ಮ ಹೆಸರು. ನಾನು ಯಾವ ರೂಮ್ಮೇಟ್ನೂ ಸೇರಿಸ್ತಿರಲಿಲ್ಲ. ಅವನು ಕೈ ಕಾಲು ಹಿಡ್ಕೊಂಡು, ಅಣ್ಣ ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ, ಮನೆ ಕೆಲಸ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಅಡುಗೆ ಮಾಡ್ಕೊಡ್ತೀನಿ, ಎಲ್ಲ ಮಾಡ್ತೀನಿ, ದಯವಿಟ್ಟು ನನ್ನ ಸೇರಿಸ್ಕೊಳ್ಳಿ ಕಾಲು ಹಿಡ್ಕೊಂಡು. ನೀವು ಮನೇಲೇ ಮಲ್ಕೊಳ್ಳಲ್ಲ, ಬೇಕಾದ್ರೆ ಟೆರೆಸ್ ಮೇಲೆ ನಾನು ಹಾಸಿಗೆ ಹಾಕೊಂಡು ಮಲ್ಕೊತೀನಿ ಅಂತ. ಅವ್ನು ಟೆರೆಸ್ ಮೇಲೆ ಮಲ್ಗೋನು, ಮನೇಲಿ ಮಲ್ತಿರಲಿಲ್ಲ. ಆಮೇಲೆ ಮದುವೆ ಆದರೂ ಅವ್ನು ಬಿಟ್ಟು ಹೋಗಲ್ಲ. ನನ್ನ ಮಗನ ಹೆಂಗೆ ಆಚೆ ಕಳ್ಸೋಪ್ಪ, ಕರ್ಕೊಂಡ್ಬಿಡಿ. ನೋಡಪ್ಪ ಹೆಣ್ತಿನ ಕರ್ಕೊಂಬಂದಿನಿ, ದಯವಿಟ್ಟು ಇರೋಂಗಿಲ್ಲ, ಅವ್ರು ಅಡುಗೆ ಮಾಡ್ತಾರೆ ಪಾತ್ರದಲ್ಲೆಲ್ಲ, ದಯವಿಟ್ಟು ಹೋಗ್ಬಿಡಿ ಅಂತ. ಅವನು ಹತ್ರ ದುಡ್ಡು ಇರ್ತಿಲ್ಲ, ನಾನೇ ಖರ್ಚು ಕೊಡಬೇಕಾಯ್ತು. ಎಲ್ಲ ಕೆಲ್ಸಕ್ಕೆ ಹೋಗೋನು. ಆಮೇಲೆ ಬಂದು ಮುಗಿದೋಯ್ತು ಅಂತ ನನ್ನ ಹತ್ರ ಇಸ್ಕೊಂಡು ಲೆಕ್ಕ ಬರ್ದು ಅವ್ನು ಸಂಬಳ ಬಂದಾಗ ಇಸ್ಕೊಂಡು ಸಂಬಳ ಬಂದಾಗ ಅದು ಕರೆಕ್ಟಾಗಿರೋದು ಕೊಟ್ಬಿಡೋಣ. ಅಣ್ಣ ಮುಗಿದೋಯ್ತು, ಸಂಬಳ ಬಂದಿದ್ದೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದಲ್ಲ ಅಣ್ಣ, ಸರಿ ಕೊಡಿ ಹಿಂಗೆ ಆಗೋಬಿಡೋದು. ಹಿಂಗಾಗಿ ಏನೋ ಆಯಿತು ಜೀವನ. ಅಲ್ಲಿಂದಾಗಿ ಸಣ್ಣ ಮನೆಯಿಂದ ಮತ್ತೆ ಮಾವ ಬಂದರು, ನಾವು ಅಡುಗೆ ಮನೇಲಿ ಮಲ್ಕೊಳ್ಳೋದು, ಅವ್ರು ನಾಲ್ಕು ಮಲ್ಸೋದು, ಕಷ್ಟಪಟ್ಟು ಇಷ್ಟೇ ಅಡುಗೆ ಮನೇಲಿ ಮಲ್ಕೊಳ್ಳೋದು. ಆಮೇಲೆ ಒಂಚೂರು ದೊಡ್ಡ ಮನೆ, ಹೀಗೆ ಮನೆಯೊಳಗೆಲ್ಲ ನೀರು ತುಂಬ್ಕೊಳ್ಳೋದು. ಅಂಥ ಮನೇಲೆಲ್ಲ ಇದ್ವಿ, ನೀರೇ ಇರ್ತಿರ್ಲಿಲ್ಲ. ಸೈಕಲಲ್ಲಿ ಬಿಂದಿಗೆಗಳು ಕಟ್ಕೊಂಡು ಅಲ್ಲೆಲ್ಲ ಹಂಗ ಕಟ್ಟಿ ಅಲ್ಲೆಲ್ಲ ಒಂದು ದೂರದಲ್ಲಿ ಪಂಪ್ ಹೊಡೆದು ಇದು ಮಾಡೋ. ಮನೆ ಓನರ್ ಅದು ಒಂದೇ ಒಂದು ಬಾವಿ ಇತ್ತು ಆ ಮನೇಲಿ. ಆ ಆರು ಮನೆಯಲ್ಲಿ ಫಸ್ಟ್ ನಾವು ಹೋದಾಗ ಎಲ್ಲ ಖಾಲಿ ಇತ್ತು. ಪರವಾಗಿಲ್ಲಪ್ಪ, ಒಳ್ಳೆ ಮನೆ ಸಿಕ್ತು, ಇದು ಒಟ್ಟಾರ 11 ಗಂಟೆಗೆ ಬಾಗಿಲು ಹಾಕ್ಬಿಡ್ತೀವಿ ಅಂದರು. ಆಯಿತು ಹಾಕಿ, ಯಾರೂ ಇಲ್ವಲ್ಲ, ಇಷ್ಟು ಕಾಮಾಗಿದೆ, ಹಿಂಗೆ ಇದೆ. ನನಗೆ ಅನ್ಕೊಂಡೆ ಇಷ್ಟೇ ಜನ ಇರೋದು, ನಮಗೆ ಪರವಾಗಿಲ್ಲ ಅಂತ ಅಂದ್ಬಿಡು. ನಾವು ಮನೆಗೆ ಹೋಗಿ ಒಂದು ವಾರಕ್ಕೆ ಏನು ಸೇರು ಪಾವು ಚಟಾಕಿ ಬಳ್ಳ ಎಲ್ಲ ಬಂದ್ಬಿಟ್ರು. ಇವ್ರು ಎಲ್ಲಿದ್ರು ಅಂದರು, ಇದೇ ಮನೇಲಿ ಇರೋದು ರೀ, ಅವರು ರಜಕ್ಕೆ ಹೋಗಿದ್ರು ಊರಿಗೆ. ಹೌದಾ ಅಂದ್ರೆ, ಯಾರ್ಯಾರು ಇದ್ದೀರಿ ಇಲ್ಲಿ? ತಾತ, ಅಜ್ಜಿ, ಅವ್ರ ಮಗ, ಅವ್ರ ಸೊಸೆ, ಅವ್ರ ಮಕ್ಕಳು, ಆಮೇಲೆ ಅವ್ರ ಮಗಳು, ಅವ್ರ ಅಳಿಯ, ಅವ್ರ ಮಕ್ಕಳು. ಅಯ್ಯಪ್ಪ, ಈ ಜನ ಎಲ್ಲಿ ಮಲ್ಕೊಳ್ಳೋದು? ಉದ್ದಕ್ಕೆ ಇವರು ಒಂದು ಫ್ಯಾಮಿಲಿ ಮಲ್ಕೊಳ್ಳೋದೆ, ಉದ್ದಕ್ಕೆ ಈ ಕಡೆ ಒಂದು ಫ್ಯಾಮಿಲಿ ಮಲ್ಕೊಳ್ಳುತ್ತೆ, ಅಜ್ಜಿ ತಾತ ಮೇಲೆ ಮಲ್ಕೊಳ್ಳೋದೆ. ಅಯ್ಯೋ ರಾಮ, ಇಷ್ಟು ಮಕ್ಕಳು ಎಲ್ಲಿ ಅಂದರೆ ನೋಡ್ರಿ, ಇಷ್ಟು ಮಕ್ಕಳು ಇಲ್ಲೇ ಕೊಟ್ಟಿರೋದು. ಅಯ್ಯಪ್ಪ, ಅವರು ತೆಲುಗುನವರು ಯಾರೋ ನನಗೆ ಅಪ್ಪ. ಆಮೇಲೆ ಪಕ್ಕದಲ್ಲಿ ಗಬ್ಬು ಆತ, ಅಯ್ಯೋ ಇಡೀ ರಾತ್ರಿ ಹಗಲು ಹೋಯ್ತಲೇ ಇರೋ ಬಾತ್ರೂಮ್ಗೆ, ಇದಕ್ಕೆ ಕಾಮನ್ ಮೊದಲು ನೀರು. ಅಲ್ಲೊಂದು ಬಾವಿ ಇತ್ತು, ಹೋಗಿ ನೋಡಿದ್ರೆ ಯಾವಾಗಲೂ ಖಾಲಿ. ಏನು ಮಾಡೋದಿದ್ದು, ಯಾವಾಗ ತುಂಬ್ಕೊಳ್ಳುತ್ತೆ ಅಂತ ಕಾದು ನೋಡೋದು. ರಾತ್ರಿ 1 ಗಂಟೆ ರಾತ್ರಿನಲ್ಲಿ ತುಂಬ್ಕೊಳ್ಳೋದು, ಮಧ್ಯರಾತ್ರಿಲಿ ಎದ್ದೇಳೋದು, ಒಂದು ಸ್ವಲ್ಪ ತುಂಬಿರೋದು, ಹೋಗಿದೆ ಸೇದ್ಬಿಟ್ಟು ಎಲ್ಲ ತುಂಬ್ಕೊಂಬಿಡೋದು. ಹಿಂಗೆ ಮಾಡು. ನೀರಿಗೆ ಅಷ್ಟು ಬವಣೆ ಪಟ್ಟಿದ್ದೀವಿ. ಇವತ್ತು ಹೇರಳವಾದ ನೀರು. ಬರ್ರಿ, ಭಾಳ ಮಧ್ಯಮ ವರ್ಗದವರ ಬೆಂಗಳೂರು ಬಗ್ಗೆ ಹೇಳ್ಬಿಟ್ರಿ 80s ನೀವು. ಅಯ್ಯೋ, ಈಗ ಮೇಲೆ ಇನ್ನೊಂದು ಮೇಲ್ಗಡೆ ಫ್ಲೋರ್ಗೆ ಹೋಗ್ಬೋದು. ಹೋಗ್ಬೋದು, ಬನ್ನಿ. ರೂಮಿಂದನೇ ದಾರಿ. 2 ರೂಮ್ಗೂ ಬಾಗಿಲಿದೆ. 30-40. ಏನಪ್ಪ, ನಮಗೆ 30-40ನೇ. ಅದರಲ್ಲೂ 1 ಅಡಿ ಕಮ್ಮಿ ಮಾಡಿಬಿಟ್ಟಿದೆ. ಹಿಂದ್ಗಡೆ ಒತ್ತರಿಸ್ಕೊಂಡ್ಬಿಟ್ಟಿದ್ರು ಕಾಂಪೌಂಡ್ ಹಾಕಿ. ನಾನು ಬಿಡಿಗೆ ಹೋಗಿ ಕೇಳಿದಾಗ, ಸರ್ ಏನೋ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕೋರ್ಟ್ಗೆ ಹೋಗ್ಬಿಡಿ, ಅದು ದುಡ್ಡು ಕೊಡ್ತೀವಿ ಅಂದರು. ನಾನು ಇದುವರೆಗೂ ದುಡ್ಡು ತಗೊಳ್ಳೇ ಇಲ್ಲ, ಜಾಗನೂ ಕೊಡಲಿಲ್ಲ. ಅಲ್ಲ, ಅವ್ರು ಕೊಡೋಕೆ ತಯಾರಿದ್ರು. ನಾನು ಅದೆಲ್ಲ ಅಪ್ಲೈ ಮಾಡಿ ತಿರ್ಗೋಕ್ಕೆ ನಮಗೂ ಪೇಷನ್ಸ್ ಇರಲಿಲ್ಲ, ಸುಮ್ಮನೆ ಆಗ್ಬಿಟ್ಟೈತೆ. ಹೋಗ್ಲಿ ತೆಗಿ, ನಮ್ಗೆ ಎಷ್ಟು ಲಭ್ಯನೋ ಅಷ್ಟು ಅಂತ. ಸರ್, ಇವೆರಡು ಬಾಡಿಗೆ ಮನೆ, ಹಾಲು ಕಿಚನ್ ರೂಮ್. 1-2 ಮನೆ ಅಷ್ಟೇ, 1-2 ಮನೆ. ಹಾಲು ಕಿಚನ್ ರೂಮು ಇಲ್ಲ, 7,000. ಹ್ಞೂ, 3 ವರ್ಷ ಆಯಿತು. ರಿಟೈರ್ಡ್. ಫುಲ್ ಟೈಮ್ ಥಿಯೇಟ್ರ್. ಅವಾಗಲೂ ಫುಲ್ ಟೈಮೇ ಥಿಯೇಟ್ರ್ ಇದ್ದಿದ್ದು. ಪಾರ್ಟ್ ಟೈಮ್ ಡಿ ಆಗ್ಬಿಡೋದು. ಆಮೇಲೆ ಅಲ್ಲೂ ಪಾಪ ನನಗೇನು ಆಗಲ್ಲ, ಕೆಲಸ ಇಲ್ಲ ಅಂದರೆ ರಾತ್ರಿ 7 ಗಂಟೆ 8 ಗಂಟೆವರೆಗೂ ನಾನು ಆಫೀಸಲ್ಲಿ ಇರ್ತಿದ್ದೆ. ಈ ಹೊರಗಡೆ ಏನು ಕೆಲಸ ಇಲ್ಲ ಅಂದರೆ ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ನಾನು ಬರ್ತಾಯಿದ್ದು.
ಯಾವತ್ತೂ ಪೆಂಡಿಂಗ್ ಇರ್ತಿರಲಿಲ್ಲ. ನನ್ನ ಕೈಲಿ ಏನಾಗುತ್ತೆ ಆ ಕೆಲಸ ಮಾಡಿ. ನನ್ನ ಕೈಲಿ ಆಗ್ತಿದ್ದಂಥ ಕೆಲಸ ಅಲ್ಲಿ ಅಮೂಲ್ಯವಾದ ಕೆಲಸನೇ. ಯಾವುದೇ ನಮ್ಮ ಆಫೀಸಲ್ಲಿ ಯಾವುದೇ ಕೆಲಸ ಆಗಲಿ, ಏನಾದರೂ ಪೆಂಡಿಂಗ್ ಇದ್ದರೆ ಫೈಲ್ಗಳು ಬೇರೆ ಬೇರೆ ಆಫೀಸಲ್ಲಿ, ನಾನು ಹೋಗ್ಬಿಟ್ರೆ 5 ನಿಮಿಷದಲ್ಲಿ ಕ್ಲಿಯರ್. ಹೋದ ತಕ್ಷಣ ಕೂತ್ಕೊಳ್ಳೋದು, ಸುರೇಶ್ ಅದು ಏನು ಪೆಂಡಿಂಗ್ ಇದೆ, ಅದಿದೆ ಇದಿದೆ, ಯಾರು ಹೋದರೂ ಆಗ್ತಾರೆ ನೋಡಿರಿ ಒಂಚೂರು. ಹೋದ ತಕ್ಷಣ ಸರ್ ಸುರೇಶ್ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ಚೆನ್ನಾಗಿ ಹಾಗೆ ಅಂತೆಲ್ಲ ಮಾಡ್ತಾರೆ. ಆಮೇಲೆ ಏನು ಮತ್ತೆ ನೆಕ್ಸ್ಟ್ ಪಿಕ್ಚರ್ ಯಾವುದು, ನೆಕ್ಸ್ಟ್ ಸೀರಿಯಲ್ ಯಾವುದು, ಆಮೇಲೆ ಏನು ಎಲ್ಲಿ ಯಾವ್ರಿಗೆ ಹೋಗಿದ್ರಿ ಎಲ್ಲ ಕೇಳೋದು. ನಾವು ಒಂದು ಸ್ವಲ್ಪ ಹೇಳಿ ಎಲ್ಲ ಇದು ಮಾಡಿದೆ. ಸರ್ ನನಗೆ ಬೆಳಿಗ್ಗೆಯಿಂದ ಭಾಳ ತಲೆನೋವ್ತೀವಿ ಸರ್, ನೋಡಿ ಸರ್ ಫೈಲ್ ಎಷ್ಟಿದೆ, ಯಾವನು ಕ್ಲಿಯರ್ ಮಾಡ್ತೇನೆ, ಕೊಡೋ ಸಂಬಳಕ್ಕೆ ಇಷ್ಟೊಂದು ಕೆಲಸ ನಮಗೆ ಸಾಕಾಗ್ಬಿಟ್ಟಿದೆ, ಈ ಕ್ಲರ್ಕಾಗಿ ಯಾಕೆ ಬಂದು ಸೇರ್ಕೊಂಡು ನಮಗೂ ಸರ್ ಅನ್ನೋರು. ಸರಿ ಅದೆಲ್ಲ ಆದಮೇಲೆ ಇನ್ನೇನು ವಿಶೇಷ ಎಲ್ಲ ಕೇಳೋರು. ಖುಷಿಯಾಯ್ತು ಸರ್, ನಮಗೆ ತಲೆನೇ ಹೊರಟಾಯ್ತು ಸರ್. ಹೌದಾ ಮತ್ತು ಅಂದರು ಅದೊಂದು ಕೆಲಸ, ಏನು ಕೆಲಸ ಹೇಳಿ ಸರ್, ಹಿಂಗೆ ಅದೊಂದು ಫೈಲ್ ಬಿಡಿ. ಹೌದಾ ಅದಕ್ಕೆ ಬಂದರೆ ನೀವು ಇಲ್ಲೇ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಚಕ್ ಅಂತ ಮುಗಿದೋಗ್ಬಿಡೋದು. ಆಮೇಲೆ ನಮ್ಮ ಬಾಸು ಏನು ರೀ ನಾನು ಹೋದ್ರೂ ಇಲ್ಲ ನೀವು ಹೋದ್ರೆ ಅದು ಹೆಂಗೆ ಮಾಡ್ಬಿಡ್ತಾರೋ ಹೆಂಗೆ ಬರೀ. ಹ್ಞೂ ಸರ್ 3 ಫ್ಲೋರು. ಇವೆಲ್ಲ ನಮ್ಮ ಸೆಟ್ಟು, ಡಬ್ಬಗಳು, ನಾಟಕ ಸೆಟ್ಟು. ಲೇಟೆಸ್ಟ್ ಕೃಷ್ಣೇಗೌಡರ ಆನೆ ಮಾಡಿದ್ವಿ ಶೋ. ಈಗ ಶಿವಮೊಗ್ಗದಲ್ಲಿ ಮಾಡಿದ್ವಿ. ಈಗ ನೆಕ್ಸ್ಟು ಜುಲೈ ಮೇಲೆ ಎಲ್ಲ ಕಾಲೇಜುಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಶುರು ಮಾಡಿಸ್ಬಿಡ್ತೀನಿ. ಟೆಕ್ಸ್ಟ್ ಇದೆಯಲ್ಲ, ಅದಕ್ಕೆ ಈಗ ಒಂದು ಸ್ವಲ್ಪ ತಡ ಆಯಿತು, ಮಾಡಿದ್ವಿ. ಈಗ ವೈಶಂಪಾಯನ ತೀರ ಇನ್ನೊಂದು ನಾಟಕ, ಎಲ್ಲೆಲ್ಲಿ ಮುಕುಂದರಾಜು ಮಾಮೂಲ್ ಮೂರ್ತಿ ಕತೆ, ಅದನ್ನು ಸವಿತಾ ಎನ್ಎಸ್ಸಿ ಸವಿತಾ ಅವಳು ಡೈರೆಕ್ಟ್ ಮಾಡಿರೋದು. ಅವಳು ನನ್ನ ಮಗ ಒಟ್ಟಿಗೆ ನಾಟಕ ಮಾಡ್ತಿದ್ರು. ನಾನು ಸವಿತಕ್ಕನ್ನು ಕರ್ಕೊಂಬರ್ತೀನಿ ಅಂತ ಕರ್ಕೊಂಬಂದ. ಅವಳು ಮಾಡಿದ್ಲು. ಅದು ಒಂದು ಹೆಚ್ಚು ಕಮ್ಮಿ ಒಂದು 15 ಶೋ ಆಗಿದೆ. ಈಗ ನಾಲ್ಕು ಊರಲ್ಲಿ ಅದು ಶೋ. ಸಂಜೆ ಅದನ್ನೇ ರಿಹರ್ಸಲ್ ಮಾಡ್ತಾಯಿದ್ದೆ. ಎಲ್ಲ ಹುಡುಗರುಗಳು ಇದರಲ್ಲಿ ಒಂದು ಸುಮಾರು 13 ಪ್ರೊಡಕ್ಷನ್ಸ್ ಮಾಡಿದೆ. 13 ಪ್ರೊಡಕ್ಷನ್ಸ್ ಅಷ್ಟು ನನ್ನ ಸ್ವಂತ ದುಡ್ಡು. ನಾನೇನು ಅನುದಾನ ತೊಗೊಂಡಿಲ್ಲ ಸರ್ಕಾರದಿಂದ, ಅವೆಲ್ಲ ಇದೆ ಹೋಗಲಿಲ್ಲ. ಈ ಸರಿ ಮಾಡಿದ್ದೆ ರಿಜೆಕ್ಟ್ ಆಗಿತ್ತು, ಸುಮ್ಮನೆ ಆಗ್ಬಿಟ್ಟಿದ್ದೆ. ಬೇಡ ಸದ್ಯ ಬೇಡಪ್ಪ, ನನಗೆ ಇಷ್ಟ ಬಂದಾಗ ನಾಟಕ ಮಾಡ್ತೀನಿ, ಪುರ್ಸೊತ್ತಾಗಿ ನಾಟಕ ಮಾಡ್ತೀನಿ ಅಷ್ಟೇ. ಪೆನ್ಷನ್ನು ಕೈಯಿಂದ ಯಾರೋ ಶೂಟಿಂಗ್ನ ದುಡ್ಡು ಕೊಡ್ತಾರೆ, ಯಾರೋ ಸನ್ಮಾನಕ್ಕೆ ಹೋದರೆ ದುಡ್ಡು ಕೊಡ್ತಾರೆ, ಅದು ತಗೊಂಡು ನಾಟಕ ಅಷ್ಟೇ. ಬರ್ರಿ, ಮಂದಿರ ಅಲ್ಲ ಸ್ಪೇಸ್ ಅಷ್ಟೇ ಮಾಡಬೇಕು ಮಂದಿರ. ಈಗ ಅದಕ್ಕೆ ಅಂತ ಎಲ್ಲ ಮೆಟೀರಿಯಲ್ ತಂದು ಇದನ್ನು ಶಿಫ್ಟ್ ಮಾಡಬೇಕು. ಇದನ್ನು ಶಿಫ್ಟ್ ಮಾಡೋಕ್ಕೆ ಒಪ್ಕೊಂಡಿರಲಿಲ್ಲ ನಮ್ಮ ಮನೆಯವರು. ಇದನ್ನು ಸೋಲಾರ್ ಮೇಲಿಗೆ ಶಿಫ್ಟ್ ಮಾಡ್ತಾಯಿದ್ವಿ, ಇಷ್ಟು ಸ್ಪೇಸ್ ಸಿಗುತ್ತೆ, ಅವಾಗ ಒಂದು ಶೆಲ್ಟ್ರ್ ಮಾಡ್ತೀವಿ. ಈಗ ಬರ್ರಿ ಸರ್, ಇದು ನೋಡಿ, ಇಲ್ಲಿ ಇದು ಕಾಲಿಡಕ್ಕೆ ಜಾಗ ಇಲ್ಲ, ಹಿಂಗೆಲ್ಲ ತುಂಬಿದ್ದೀವಿ. ಈ ಒಂದೊಂದು ನಾಟಕದ್ದು ಇದ್ದಾವೆ. ಗದೆ, ಕುದುರೆ. ಈ ಕುದುರೆ ಯಾವ್ದು ನಾಟಕದ ಮಗನೆ? ಚಿಂತಾದೇವಿದಾ? ಚಿಂತಾದೇವಿ 2 ಕುದುರೆ ಮಾಡಿದ್ವಾ? ಓ, ಇದು ಕತ್ತೆ ಪ್ರಮಿಳಾರ್ಜುನಿ ನಿಮ್ಮದು. ಅಯ್ಯೋ ಏನು ಮಗನೆ ಹಿಂಗಾಗ್ಬಿಟ್ಟಿದೆ. ಹೌದಾ? ನಾನು ಅವತಾರ ಮಾಡಿದಾಗ ನಾನು ಆ ಕುದುರೆ ಅಗಸದ್ ಮಾಡಿದ್ದೆ 17 ವರ್ಷದಿಂದ. ನಾನೇ ಪ್ರೊಡಕ್ಷನ್ ಮಾಡಿಸಿದ್ದು. ಅಂದರೆ ನಾನು ಯಾರಿಗೋ ಹೇಳಿ ಸ್ಪಾನ್ಸರ್ ಮಾಡಿ ಮಾಡಿಸಿದ್ದೆ. ಈ ಅವತಾರ ಅದನ್ನು 2 ಶೋ ಮಾಡ್ದೆ, ಬಿಟ್ಬಿಟ್ಟ. ಹಂಗೆ ಇದು ಯಾವುದಾದ್ರೂ ಎಲ್ಲಾದ್ರದ್ದು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಕುದುರೆ ಬಂತು, ಕುದುರೆದಿದು. ಇಲ್ಲೇ ಲೈಟ್ಗಳು ಇದಾವಲ್ಲ, ಇಲ್ಲಿ ಫುಲ್ ಲೈಟ್ ಹಾಕ್ಬಿಡ್ತೀವಿ. ಏನೂ ಆಗಲ್ಲ. ಆ ಕಡೆ ಒಂದು ನಾಯಿ ಇದೆ, ಅರ್ಜುನ ಅಂತ. ಅವರು ಎಲ್ಲ ಡಾಬರ್ಮನ್ ಅಲ್ಲ, ದೊಡ್ಡದು. ಅದು ಅಲ್ಲಿ ನಿಂತ್ಕೊಂಡ್ಬಿಟ್ರೆ ನಾಟಕನ ಎಷ್ಟು ನೀಟಾಗಿ ನೋಡ್ತದೆ ಅಂದರೆ, ನಾಟಕ ಅಷ್ಟು ಹಿಂಗೆ ಕಾಲು ಹಾಕೊಂಬಿಟ್ಟು ಫುಲ್ ನೋಡುತ್ತೆ ನಾಟಕ. ಕಲಾವಿದನೇ ಇರಬೇಕು ಅವರು. ಸರ್, ನಮಗೆ ಅರ್ಜುನನ ನಾವು ತಣ್ಣಗೆ ನೋಡೋದು ನಿಮ್ಮ ನಾಟಕದ ರಿಹರ್ಸಲ್ ಟೈಮಲ್ಲಿ ಇರ್ತಾರೆ. ಅವರೆಲ್ಲ ಬಂದು ಕೂತ್ಕೊಂಡು ನೋಡ್ತಿರ್ತಾರಲ್ಲ, ಹಿಂದ್ಗಡೆರು ಕೂಡ. ಅವರು ಇಲ್ಲಿ ನೋಡಿ, ನಮಗೆ ಇಲ್ಲಿ ಯಾರು ನಮ್ಮಿಂದ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳೋಂಗಿಲ್ಲ. ಯಾಕೆ ಗೊತ್ತಾ, ಬೆಳಿಗ್ಗೆ 5:30, 6 ಗಂಟೆಗೆ
ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಕೆಳಗಡೆ RSS ಶಾಖೆ ನಡೀತದೆ. ನನಗೆ ಅಲ್ಲಿ ಪಕ್ಕದಲ್ಲೇ ತಲೆ ಹಾಕೊಂಡಿರ್ತೀನಿ, ನಿದ್ದೆ. ಆವಾಗಲೇ ನಿದ್ದೆನಲ್ಲೇ ಅದನ್ನು ಅನುಭವಿಸ್ತಾ ಇರ್ತೀನಿ. ಅವರು ಹೋಗ್ತಾರಾ, ಅವರು ಆದಮೇಲೆ ಶಟ್ಲ್ ಕಾರ್ಯಕ್ರಮ ಬರ್ತಾರೆ. ಶಟ್ಲ್ ಡಮಾರ್ ಡಮಾರ್ ಅಂತ ಗುಡ್ ಶಾಟ್, ಏಯ್ ನಿಂದ ಅನ್ಯಾಯನಮ್ಮ, ಅನ್ಯಾಯ ಇದು ಹಂಗೆ ಹಿಂಗೆ ಜಗಳಾಡ್ತಾ ಇರ್ತಾರೆ. ಅದು ಹೆಚ್ಚು ಕಮ್ಮಿ 8 ಗಂಟೆಗೆ ಅಷ್ಟೊತ್ತಿಗಾಗಲೇ ನಾವು ಎದ್ದು ಬಿಡ್ತೀವಿ. ಮನೆಯವರಾಗಲೇ ಹೋಗ್ಬಿಟ್ಟು ಅಲ್ಲಿ ಎಲ್ಲ ರಂಗೋಲಿ ಹಾಕಿ ಕಾಫಿ ಕೊಡಲ ಅಂತಾರೆ. ಬಂದೆ ಅಂತಿರ್ತೀನಿ. ನಮ್ಮದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿದು ಕಾಫಿ ಕುಡಿದು ಶೂಸ್ ಹಾಕ್ಕೊಂಡು ವಾಕಿಂಗ್ ಹೋಗ್ತೀನಿ. ಒಂದು ವಾಕಿಂಗು 4 ರೌಂಡು ಹೊಡಿತೀನಿ, ಕೂತ್ಕೋತೀನಿ ಸುಸ್ತು. ಈ ಗ್ರೌಂಡಲ್ಲ, ಅಲ್ಲಿ ಪಾರ್ಕು. ನಾ 2 ರೌಂಡ್ ಹೊಡಿತೀನಿ, ಕೂತ್ಕೋತೀನಿ, ಇಲ್ಲ 4 ರೌಂಡ್ ಹೊಡಿತೀನಿ, ಕೂತ್ಕೋತೀನಿ. ಆಮೇಲೆ ಒಬ್ಬೊಬ್ಬರೇ ಸಿಗ್ತಾರೆ ಮಾತಾಡೋರು. ಕೆಲವರು ಒಳ್ಳೆಯ ಮಾತುಗಾರರು ಇದ್ದಾರೆ ಅಲ್ಲಿ, ಜೋಕ್ಸ್ ಮಾಡೋರು, ಗಿಳಿಯವರು ಎಲ್ಲ ಬರ್ತಾರೆ ಸ್ನೇಹಿತರು. ನಮ್ಮ ಕಲಾವಿದರು ಬನ್ನಿ ನಮ್ಮ ಜೊತೆ ಒಂದು 2 ರೌಂಡು ಒಂದು 4, 5, 6 ರೌಂಡ್ ಆಗುತ್ತೆ. ಆಮೇಲೆ ಬರ್ತೀನಪ್ಪ ಇತ್ತೀಚೆಗೆ ಶುರು ಮಾಡ್ಕೊಂಡ್ರೆ 9 ಗಂಟೆಗೆ ಸರಿಯಾಗಿ ಸರ್ ಇಲ್ಲೆಲ್ಲ ಸೇರ್ಕೊಂಬಿಡೋಣ. ಎಲ್ಲರೂ ನಗೋದು. ನಾನು ಶುರು ಮಾಡ್ಬಿಟ್ಟವ್ರಿಗೆ ವಿಚಿತ್ರವಾಗಿ ನಗೋದು ಮಾಡೋದು, ಭಾರತದಲ್ಲಿ ನಗ್ತಾ ಇರೋದು. ಸೊ ರೌಂಡ್ ಹಾಕ್ಕೊಂಡು ಇದು ಮಾಡ್ಕೊಂಡು ಮಾಡೋರೆ. ನಾನು ಸಿಂಹ ಗರ್ಜನೆ, ಆ ಗರ್ಜನೆ, ಈ ಗರ್ಜನೆ ಎಲ್ಲ ಮಾಡಿ ಕೊನೆಗೆ ಬರ್ತೀನಪ್ಪ ಸುಸ್ತಾಯ್ತದೆ ಅಂತಲೇ ಬರ್ತೀನಿ. ತಿಂಡಿ ಒಂದು ಏನಾದರೂ ಅರ್ಜೆಂಟ್ ಇತ್ತಾ ಎಲ್ಲಿಗಾರ ಹೋಗ್ಬೇಕಾರೆ ಅಲ್ಲೊಬ್ಬರು ಸಿಕ್ಬಿಟ್ರೆ ಭಾಳ ಇಂಟ್ರೆಸ್ಟಿಂಗ್ ಮಾತಾಡ್ತಾರೆ. ಹಳೆ ಕಥೆಗಳೆಲ್ಲ ಕೇಳೋರು ಇರ್ತಾರೆ. ನಾವು ಹೇಳೋರು ಇದ್ದರೆ ಹೇಳ್ತಲೇ ಇರೋದು ಅದು ಇದು ಅದೆಲ್ಲ ಹೇಳಿಕ್ಕೆ ಇಂಟ್ರೆಸ್ಟಿಂಗಾಗಿ ಕೇಳ್ತಾ ಎಲ್ಲಿಗೆ ಬರ್ತಾರೆ ಅವರು? ಸಿನಿಮಾ ನಟೀರು ಹೆಂಗಿರ್ತಾರೆ ಇಲ್ಲಿ ಬರ್ತಾರೆ. ಸಾಕು ಮನೆ ಹೋಗ್ತೀನಿ. ಆದರೆ ಇವನು ನಟೋದಕ್ಕೆ ಇವನು ಅಪ್ಪ ನೀವು 10 ಗಂಟೆಗೆಲ್ಲ ಹೋಗ್ಬೇಕಾಯ್ತಲ್ಲ ಅಂತ ಬರ್ತಾನೆ ಇವನು. ಕಳಿಸೋ ಅಪ್ಪ ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಅದೆಲ್ಲ ಹೋಗ್ಬೇಕು ಅಂತ ಬರ್ತಾರೆ. ಆಮೇಲೆ ತಿಂಡಿಗೆ ಯಾರೋ ಬಂದಿದ್ದಾರೆ ಅಂತ ಅಪ್ಪ ಫೋನ್ ಅಂತ ಬರ್ತಾನೆ ಇವನು. ಅವಾಗ ನಡೀರಿ ಸರ್ ಹೋಗಿ ಸರ್ ಕಳ್ತಾರೆ. ಹಂಗೆ ಜೀವನ ನಡೀತಾ ಇದೆ. ನಡ್ರಿ. ನಾವು ರಂಗಭೂಮಿಗೆ ಏನಕ್ಕೆ ಹೋಗೋದು ಅಂದರೆ ಖುಷಿಯಾಗಿರ್ತೀವಿ, ನಗರಾಗ್ತಾ ಇರ್ತೀವಿ ಎಲ್ಲ ಅಂತ. ಅದರಲ್ಲಿ ಇಲ್ಲಿ ಈ ನಾಗರಾಜ ಮೂರ್ತಿ ಅಂತವರು ಈ ಕೆಲವರು ಇರ್ತಾರೆ. ಅವರು ಖುಷಿಯಾಗಿದ್ದು ಕೆಲವ್ರನ್ನ ಯಾರೋ ಒಬ್ರನ್ನ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೆ. ಅವನು ಅಲಾಲ್ ಕೂಡ ನನ್ನೇ ಅವಮಾನ ಮಾಡ್ತಿರ್ತಾನೆ, ಕಿಂಡಲ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವಾಗ ಒಂದೊಂದು ಸರಿ ಬೇಜಾರಾಗಿದೆ, ಒಂದೊಂದು ಸರಿ ಸುಮ್ಮನೆ. ಆಮೇಲೆ ಬಂದ್ಬಿಟ್ಟು ಖುಷಿಯಾಗಿ ತಪ್ಕೊಳ್ಳೋದು ಮಾಡ್ಬಿಡ್ತಾನೆ. ಅವಾಗ ಒಂದು ಸ್ವಲ್ಪ ಮರಿತೀವಿ. ಒಂದು ಸರಿ ನೋವುಗಳು, ಸಾಕಷ್ಟು ನೋವುಗಳು, ಎಲ್ಲೋ ಒಂದು ಸರಿ ನಿರಾಸೆ ಆದಾಗ, ಯಾರೋ ನಮ್ಮನ್ನು ಉದಾಸೀನ ಮಾಡಿದಾಗ ನೋವಾಗುತ್ತೆ. ಆ ನೋವನ್ನು ಎಲ್ಲೋ ಒಂದು ಕಡೆ ಮಾಡ್ಕೊಂಡು ಮೇಲೆ ಹಾಕ್ಕೊಂಡು ಕೂತ್ಕೊಳ್ಳೋದು ಎಲ್ಲ ಒಂದು ಮೂಲೆಯಲ್ಲಿ ಹಿಂಗಾಗ್ತದೆ. ಕಾಮನ್ ಫ್ಯಾಕ್ಟ್ರಿ. ನೋವಾಗ್ತಿದ್ರೆ ನಲಿವಿನ ಬೆಲೆನೇ ಗೊತ್ತಾಗಲ್ವೇ? ಈಗ ದೇವರು ಕಷ್ಟ ಬಂದಾಗ ವೆಂಕಟರಮಣ ಅಂತಾರೆ. ಈಗ ನಾವು ದೇವ್ರು ನೆನ್ಕೊಳ್ಳೋದು ಯಾವಾಗ? ಕಷ್ಟ ಬಂದಾಗಿದೆ. ಏನೋ ತೊಂದರೆನೇ ಆಗದಿದ್ರೆ ದೇವ್ರಿಗೆ ಕಾಯಿ ಹೊಡೆಯೋದು ಇಲ್ಲ, ಗಂದ್ಕಂಡಿನೂ ಹಚ್ಚಲ್ಲ. ಇಲ್ಲಿ ಕಡೆ ಬೇಸ್ಮೆಂಟಲ್ಲಿ ನಮ್ದೊಂದು ಸ್ವಲ್ಪ ಪ್ರಾಪರ್ಟಿ ಸರ್, ಒಂದು ಸ್ವಲ್ಪ ಈಗೇನು ಗೊತ್ತಾ, ನಾಟಕ ಇವತ್ತು ನಾಳೆ ಶೋ ಅಂದರೆ ಇವತ್ತೆಲ್ಲ ತೆಗೆದು ಕ್ಲೀನ್ ಮಾಡಿ ಎತ್ತಿಡ್ತಾರೆ. ನಾಟಕ ಮುಗಿದ್ಮೇಲೆ ಶೋ ಮುಗಿಸ್ಕೊಂಡು ಬಂದವರು ಎಲ್ಲ ಅರ್ಜೆಂಟಾಗಿ ಹೋಗೋರು ಇರ್ತಾರಲ್ಲ, ತಂದು ಬಿಸಾಕ್ಬಿಟ್ಟು ಹೊಡೋಯ್ತಾರೆ. ಈಗ ನಾನು ನನ್ನ ಹೆಂಡ್ತಿ ಅದು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ತಂದು ಬಿಸಾಕಿ ಹೋದು ಇನ್ನೂ ಕ್ಲೀನ್ ಮಾಡಿಲ್ಲ ಅವರು. ಏನು ಮಾಡೋಣ? ಹೆಂಗಿರೋದು? ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ಸ್ವಲ್ಪ ಜನ ಈ ನಮ್ಮ ಕಲಾವಿದರುಗಳೆಲ್ಲ ಕೆಲವರು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲ ಇದ್ರಲ್ಲ, ನಾನು ಕೊಡಲ್ಲ ರೂಮು ಅಂತ ಸ್ಟೂಡೆಂಟ್ಸ್ಗೆ ಕೊಡ್ತಾಯಿದ್ದು, ಬಾಡಿಗೆ ಕೊಡಲ್ಲ ಅವ್ರು ಸರಿಯಾಗಿ ಅಂತ. ನಮ್ಮ ಮನೆಯವ್ರನ್ನ ಪೂಸಿ ಮಾಡಿಬಿಟ್ಟು ಅಮ್ಮ ಆಂಟಿ ಅಂದ್ಕೊಂಡು ಹಿಡಿದ್ಬಿಟ್ಟಾರೆ ಒಂದಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು. ಅವರು ಹೋದರೆ ಇನ್ನಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು ಬರ್ತಾರೆ, ಅವರು ಹೋದರೆ ಇನ್ನಿಬ್ಬರು ಬರ್ತಾರೆ. ಹಂಗೆ ಬರೀ ಗೆಸ್ಟು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಇಲ್ಲಿ. ಆ ಸಿನಿಮಾದಲ್ಲಿ ದುಡ್ಡು ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿ ರೆಂಟ್ ಅಂತೂ ಕೊಡಲ್ಲ ಸರಿ. ಬಟ್ ಏನು ಅಂತಂದರೆ ಈ ರೂಮಿಗೆ ಬಂದವರು ಸ್ಟೂಡೆಂಟ್ಸ್ಗಳಿಗೆ ಭಾಳ ಒಳ್ಳೆ ಭವಿಷ್ಯ ಸಿಕ್ಕಿದೆ, ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಬಂದವ್ರಿಗೆ ಅದೃಷ್ಟದ ಬಾಗಿಲಿದು, ತುಂಬ ಅದೃಷ್ಟದ ಬಾಗಿಲು. ಆ ಥರ ಹೇಳಿದ್ರೆ ಇವರು ಪರ್ಮನೆಂಟಾಗಿ ಬಿಡೋದೇ ಇಲ್ಲ. ಆಮೇಲೆ ಕೆಲಸ ಸಿಕ್ಕಿದೆ. ಏನೋ ಸರ್ ಇದೆಲ್ಲ ನಾವು ತಿಪ್ಪೆ ತೋರಿಸ್ತಾ ಇದ್ದೀವಿ ನಿಮಗೆ. ನೋಡಿ ಕೃಷ್ಣೇಗೌಡರ ಆನೆಯಲ್ಲಿ ಒಂದು ಹಳೆಯ ಕಾಲದ ಜೀಪ್ ಬರ್ತದೆ ಗೊತ್ತಾ? ಅದನ್ನೇ ನಾನು ಬೇರೆಯವರು ಕೃಷ್ಣೇಗೌಡರ ಆನೆ ಮಾಡಿದ್ದನ್ನು ನಾನು ನಾಟಕ ನೋಡೇ ಇಲ್ಲ. ರಂಗಾಯಣದವ್ರು ಮಾಡಿದ್ದಾರೆ, ಬೇರೆಯವ್ರು ಮಾಡಿದ್ದಾರೆ, ನಾನು ನೋಡಿಲ್ಲ ನಾಟಕ.
ಇದನ್ನು ನಾಟಕ ಡೈರೆಕ್ಟ್ ಮಾಡಬೇಕು ಅಂದಾಗ ಆ ನಾಟಕನೇ ನನಗೆ ಭಾಳ ಒಂಥರ ಖುಷಿ ಕೊಡ್ತು. ಯಾಕೆಂದರೆ ಕೃಷ್ಣೇಗೌಡರ ಆನೆಯಲ್ಲಿ ಸುಮಾರು ಒಂದು 28 ಪಾತ್ರಗಳಿವೆ. 28 ಪಾತ್ರಕ್ಕೂ ಒಂದು ಡೈಮೆನ್ಷನ್ ಇದೆ. ಪ್ರತಿ ಪಾತ್ರನೂ ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬ ಕಲಾವಿದ ಯಾರು ಒಂದೊಂದು ಸಣ್ಣ ಪಾತ್ರ ಮಾಡಿದ್ರು ಕೂಡ ಅದಕ್ಕೆ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಜಾಗ ಇದೆ. ಅಂಥ ನಾಟಕ ಅದು ನನಗೆ ಭಾಳ ಖುಷಿ ಕೊಟ್ಟಂಥ ನಾಟಕ. ಅದರಲ್ಲಿ ಈ ಹಳೆ ಜೀಪಿಂದು ಒಂದು ಬರ್ತದೆ, ತೇಜಸ್ವಿಯವರು ಹಳೆ ಜೀಪನ್ನ ರಿಪೇರಿ ಮಾಡ್ತಾ ಇರ್ತಾರೆ. ಅದಕ್ಕೆ ಏನಪ್ಪ ಮಾಡೋದು, ಏನು ತಲೆ ಕೆಡ್ಸ್ಕೊಂಡು ಹೆಂಗೆ ಸೆಟ್ ಮಾಡೋದು, ಇದನ್ನೆಲ್ಲ ಒತ್ಕೊಂಡು ಹೋಗೋದು ಮಾಡೋದು ಎಲ್ಲ ಅಂತ. ವೀಲ್ ಇದೆಯಲ್ಲ, ಆ ವೀಲ್ಗೆ ಬಣ್ಣ ಗಿಣ್ಣ ಎಲ್ಲ ಹೊಡೆದು ಹಿಂದೆ ಒಂದು ಮುಂದೆ ಒಂದು ಇಟ್ಟೆ. ಇಟ್ಬಿಟ್ಟು ಅವನ್ನ ಕೆಳಗಡೆ ಮಲಗಿಸ್ದೆ. ಇಲ್ಲಿ ಮೈ ಮಾಡಪ್ಪ ನೀನು ರಿಪೇರಿ ಮಾಡೋದು ಅಷ್ಟೇ. ಅದು ಜೀಪು ಸೆಟ್ ಜನಕ್ಕೆ ಅರ್ಥ ಆಗುತ್ತೆ. ಆಮೇಲೆ ಅದರಲ್ಲೊಂದು ಲೂನಾ ಬರುತ್ತೆ. ಅಯ್ಯೋ ಮನೆ ಏನು ಅಂತ ಬರೆದ್ರವರು, ಲೂನಾ ಎಲ್ಲಿಂದ ತರಲಿ ನಾನು, ಎಲ್ಲಿ ಹುಡ್ಕೋದು ಹಂಗೆ ಹಿಂಗೆ. ಈ ಹುಡುಗನ ಕಳಿತೆ ನೋಡಿ, ಶಿವಾಜಿನಗರ ಗುಜರಿ ಸಂಡೆ ಬಜಾರ್ಗೆ ಹೋಗಿ ಯಾವುದಾದ್ರೂ ಒಂದು ಲೂನಾದ ಏನಾದರೂ ಸಿಗುತ್ತೆ ಅಂತ. ಕೊನೆಗೆ ಒಂದು ಲೂನಾ ಅರ್ಧಂಬರ್ಧ ಎಲ್ಲ ವಾಡೋದು ಚಿಂದಿಯಾಗಿರೋದು ಸಿಕ್ತು. ಇದಕ್ಕೆ ಈ ಲೂನಾನ ಏನು ಮಾಡಿ ಇದನ್ನು ಹಿಂಗೆ ನೂಕೊಂಡು ಬರೋ ಹ್ಯಾಂಡ್ಲು, ಲೂನಾ ಹ್ಯಾಂಡ್ಲು, ಇದು ಒಂದು ಸ್ಟ್ಯಾಂಡ್ ಕೊಟ್ಟೆ. ಅವನು ಬಂದ್ಬಿಟ್ಟು ಹಿಂಗೆ ನಿಲ್ಲಿಸ್ತಾನೆ ಸ್ಟೇಜ್ ಮಧ್ಯದಲ್ಲಿ, ನಿಲ್ಲಿಸ್ಬಿಡ್ತಾನೆ. ಹಾಗೆ ಹಾಡು ಹೇಳ್ಕೊಂಡು ಹಂಗೆ ಹೋಗೋದು. ಹಿಂಗಾಗಿದೆ. ಆಮೇಲೆ ಒಂದು ಲಾರಿ ಸೀನ್ ಇದೆ. ನನ್ನ ಮುಂದೆ ತಲೆ ಕೆಡ್ಸ್ಕೊಂಡು ನನ್ನ ಮುಂದೆ ಲಾರಿ ಸೀನ್ ಹೆಂಗಪ್ಪ ಮಾಡೋದು ಅಂತ. ಸರಿ, ಒಂದು ಸ್ಟೇರಿಂಗ್ ಮಾಡಿಬಿಡೋಣ ಫಸ್ಟು. ಸ್ಟೇರಿಂಗ್ ಮಾಡಿ ಅದು ಲಾರಿ ಮೂವ್ ಮಾಡೋದು ಹೆಂಗೆ ಎಲ್ಲ ಸೌಂಡೆಲ್ಲ ಚೆನ್ನಾಗಿ ಮಾಡ್ಯಾರ ನಮ್ಮ ಹುಡುಗರೆ. ಅವಳಿಗೆ ನಾನು ಅವ್ರ ಹತ್ರನೇ ತೆಗೆಸ್ದೆ ಕೆಲಸನ. ಲಾರಿ ಹಿಂಗೆ ಸ್ಟೇರಿಂಗ್ ಹಿಡ್ಕೊಂಡು ಹಿಂಗೆ ಮಾಡೋದು, ಏನು ಮಾಡೋದು, ಪಕ್ಕದಲ್ಲಪ್ಪ ಹಿಂಗೆ ಹಿಂಗೆ ಹೋಗೋದು ಮಾಡೋದು. ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಇಬ್ಬರು ಹುಡುಗರು ಎಲ್ಲ ಮಕ್ಕಳು ಶ್ರದ್ಧೆ ಏನು ಅಂತಂದರೆ, ಒಂದೊಂದು ನಾಟಕ ಪ್ರೊಡಕ್ಷನ್ ಆದಂಗೆ ಬೇರೆ ಬೇರೆ ನಾಟಕದಲ್ಲಿ ಮಕ್ಕಳಿಗೆ ಆಸಕ್ತಿ ಇರೋರು ತದೇಕವಾಗಿ ಸಿಕ್ಕರು. ಗ್ರ್ಯಾಜುಯಲಾಗಿ ಈ ಕೃಷ್ಣೇಗೌಡರ ಆನೆಗೆ ಬಂದಿರೋಂಥ ಮಕ್ಕಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಎಲ್ರಿಗೂ ಭಾಳ ಡಿಸಿಪ್ಲಿನ್ ಅಂತಂದರೆ ಬೇರೆ ಕಡೆ ಅಟೆನ್ಷನ್ ಡೈವರ್ಟ್ ಆಗಲ್ಲ. ನಾಟಕ ಅಂದರೆ ನಾಟಕನೇ. ಎಲ್ಲರೂ ಭಾಳ ಭಕ್ತಿಯಿಂದ ಕಲಿತಾರೆ, ಅಷ್ಟೇ ಭಕ್ತಿಯಿಂದ ಸ್ವೀಕರಿಸ್ತಾರೆ. ಬಹುಶಃ ನಾನು ಡೈರೆಕ್ಷನ್ ಮಾಡಿದ್ದಕ್ಕೆ ನನ್ನ ಕಂಟ್ರೋಲಲ್ಲಿದ್ದಾರೆ ಅಂತ ಕಾಣ್ತದೆ. ಇನ್ನೊಬ್ಬರು ಡೈರೆಕ್ಟ್ ಮಾಡಿ ಹೊರಟೋದ್ರೆ ಅವ್ರು ಬೇರೆ ನಾಟಕದ ಅದೇ ಆಗಿರೋದು. ಸವಿತಾ ಡೈರೆಕ್ಟ್ ಮಾಡಿ ಆ ಕಲಾವಿದರುಗಳು ಮತ್ತು ನಿರ್ದೇಶಕರ ಸಂಬಂಧಗಳು ಅಲ್ಲಿ ಅಷ್ಟಾಗಿ ಬೆಳೀಲಿಲ್ಲ. ನಾಟಕ ಡೈರೆಕ್ಟ್ ಮಾಡಿಬಿಟ್ಟು ಅವಳು ಆಮೇಲೆ ನೆಕ್ಸ್ಟ್ ನಾವು ಹ್ಯಾಂಡ್ಲ್ ಮಾಡಬೇಕಲ್ಲ, ಆವಾಗ ಡೈರೆಕ್ಟ್ರೇ ಇಲ್ಲ ಅಂತ ಅನ್ನೋ ಥರ ಅದೊಂದು ಸ್ವಲ್ಪ ಬೇಜವಾಬ್ದಾರಿ ಬಂದ್ಬಿಡುತ್ತೆ. ಈ ನಾಟಕ ಮತ್ತು ಇನ್ನೊಂದೆರಡು ನಾಟಕ ಇವರೆಲ್ಲ ನೇರವಾಗಿ ನನ್ನ ಸಂಪರ್ಕ ಇದ್ದಾರೆ ಕಲಾವಿದರುಗಳು. ಆದ್ದರಿಂದ ಪ್ರತಿ ಶೋನಲ್ಲಿ ರಿಹರ್ಸಲ್ಗೆ ನಾನು ಕೂತ್ಕೋತೀನಿ, ಅದಕ್ಕೂ ಕೂತ್ಕೋತೀನಿ. ಬಟ್ ಆದರೆ ಬೇರೆ ನಿರ್ದೇಶಕರಾದ್ರಿಂದ ಅಷ್ಟು ಹಿಡ್ತಾ ಬರಲ್ಲ, ಇದಕ್ಕೆ ಹಿಡ್ತಾ ಬರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟು ಭಕ್ತಿಪೂರ್ವಕವಾಗಿ ಮಾಡ್ತಾರೆ ಹುಡುಗರು. ಡಿಸಿಪ್ಲಿನ್ ಇದೆ. ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಒಬ್ಬ ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು, ಇನ್ನೊಬ್ಬ ಮಹೀಂದ್ರ ಟೆಕ್ ಇದರಲ್ಲೆಲ್ಲ ಕೆಲಸ ಮಾಡ್ತಾನೆ, ಊರೆಲ್ಲ ಬೆಂಗಳೂರೆಲ್ಲ ಸುತ್ತಾನೆ. ಇನ್ನೊಬ್ಬ ಇಂಪಾರ್ಟೆಂಟ್ ಅಂತಂದರೆ ಆ ಸಾಬಿ ಪಾತ್ರ ಮಾಡ್ತಾನವನು. ಅವ್ನು ಕನ್ನಡ ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಅವನಿಗೆ ಕಲಿಸ್ಕೊಟ್ಟೆ, ಹೇಳಿ ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಕಲ್ತ್ಕೊಂಡ. ಅವನು ಡೆಲ್ಲಿಯವನು. ಅವನು ಸ್ವಿಗ್ಗಿ ಬಾಯ್. ಅವರು ಮನೆಯಿಂದ ಊಟ ತರ್ತಾನೆ. ಇಲ್ಲಿ ಕರೆಕ್ಟ್ ಟೈಮ್ಗೆ ರಿಹರ್ಸಲ್ ಮಧ್ಯದಲ್ಲಿ ನಾವು ಬ್ರೇಕ್ ಕೊಟ್ಟಾಗ ಅಲ್ಲಿ ಊಟ ಮಾಡಿಬಿಡ್ತಾನೆ. ಕರೆಕ್ಟಾಗಿ ಇಲ್ಲಿ ಎಷ್ಟು ಗಂಟೆಗೆ ರಿಹರ್ಸಲು ಅಷ್ಟು ಗಂಟೆಗೆ ಸ್ವಿಗ್ಗಿ ಕ್ಯಾನ್ಸಲ್ ಆಗಿ ಇಲ್ಲಿ ಬಂದ್ಬಿಡ್ತಾನೆ. ರಿಹರ್ಸಲ್ ಮತ್ತೆ ಸ್ವಿಗ್ಗಿಗೆ ಹೋಗೋದು. ಈ ಥರ ರಿಹರ್ಸಲ್ ಚೆನ್ನಾಗಿ ಮಾಡ್ತಾರೆ. ಅವನು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಅವನೊಬ್ಬ ಮಾಡೆಲ್ಲು ಫ್ಯಾಷನ್ ಶೋಗೆ ಇದೆಲ್ಲ ಮುಗಿಸ್ಕೊಂಡು ಹೇಳ್ತಾನು, ನಾವು ನಮ್ಮಪ್ಪ ಸತ್ತೋಗ್ಬಿಟ್ರು, ಸಾಲ ಮಾಡ್ಕೊಂಡು ಅದೆಲ್ಲ ಸಾಲ ನಾನೇ ತೀರಿಸ್ತಾ ಇದ್ದೀನಿ. ಹೆಂಗಪ್ಪ ಸರ್, ಇದು ಸುಗ್ಗಿನಲ್ಲಿ ಬರುತ್ತೆ ಇದು, ಮತ್ತು ಇಲ್ಲಿ ಬಂದರೆ ನಿನ್ಗೆ ಲಾಸ್ ಆಗಲ್ವಾ ಆ ಟೈಮು ಎಲ್ಲ? ಇಲ್ಲ ಸರ್, ನನಗಿಷ್ಟ ಅಂತ ಮಾಡ್ತಾಯಿದ್ದೀನಿ, ನಾನು ಮಾಡಲ್ಲ ಸರ್. ಫ್ಯಾಷನ್ ಶೋನಲ್ಲಿ ಒಂದು ಸರಿ ಅವರು ಹಾಕಿದ್ದ ಡ್ರೆಸ್ ನಾನು ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡಿಬಿಟ್ರೆ ನನಗೆ ಒಂದು ಸರಿಗೆ 6,000ದಿಂದ 10,000 ರೂಪಾಯಿ ಕೊಡ್ತಾರೆ ಸರ್. ಹೌದಾ? ಸಂಜೆ ಹೊತ್ತು ಅದಕ್ಕೆ ರಿಹರ್ಸಲ್ ಬೇರೆ ಇರುತ್ತೆ. ಅದೊಂದು ಬೇರೆ ವರ್ಗ. ನಮ್ಮ ರಂಗಭೂಮಿ, ಟಿ ವಿ ಮತ್ತು ಸಿನಿಮಾದಿಂದ ಬಿಟ್ಟೆ ಬೇರೆ ವರ್ಗ. ನಾನು ಸುಮಾರು ಫ್ಯಾಷನ್ ಶೋಗಳಿಗೆ ಜಡ್ಜಾಗಿ ಹೋಗಿದ್ದೀನಿ, ಗೆಸ್ಟಾಗಿ ಹೋಗಿದ್ದೀನಿ. ಆಮೇಲೆ ಮಿಸಸ್ ಇಂಡಿಯಾ ಕರ್ನಾಟಕಕ್ಕೆ ಒಂದು 4 ವರ್ಷ
ಜೂರಿ ಆಗಿದೆ. ಅವರು ಮಿಸಸ್ ಏಷ್ಯಾ ಪ್ರತಿಭಾ ಸಂಶಿಮಠ ಪ್ರತಿ ಸರಿ ಕರೀತಾರೆ. ನಾನು ಶೂಟಿಂಗ್ ಇಲ್ಲ ಅಂದ್ರೆ ಬರ್ತೀನಿ, ಇಲ್ಲದೆ ಬರಲ್ಲ. ಅವೆಲ್ಲ ಚಾರಿಟಿ ಸರ್ವಿಸಸ್ಸು. ಹೌದು, ಈ ಥರದವರು ಹುಡುಗರು. ಇನ್ನು ಕೆಲವರು ಯಾರೋ ಒಬ್ಬ ಕಾರ್ಪೆಂಟ್ರ್ ಕೆಲಸ ಮಾಡೋನು, ಏನೊಬ್ರು ಗಾರೆ ಕೆಲಸ ಮಾಡೋರು, ಎಲ್ಲರೂ ಬಂದ್ಬಿಟ್ಟು ಕಲಿದ್ದಾರೆ. ಅಂದರೆ ಏನು ಅಂದರೆ ಪ್ರಾಮಾಣಿಕವಾಗಿ ನಮ್ಮನ್ನು ನೋಡಿ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಹುಡ್ಕೊಂಡು ಬರ್ತಾರೆ. ಗೂಗಲ್ ಮ್ಯಾಪ್ ಹಾಕಿದ್ವಿ, ಸಾಫಲ್ಯ ರಂಗ ತಂಡ ಹುಡ್ಕೊಂಡು ರಿಹರ್ಸಲ್. ಮನೆ ಮುಂದೆ ಯಾವತ್ತೂ ಬೋರ್ಡ್ ಹಾಕೋ ಕೆಲಸ ಮಾಡಿಲ್ಲ ನಾನು. ತರಬೇತಿ ಶಿಬಿರ ಮಾಡ್ತೀವಿ ಅಂತ ಬೋರ್ಡ್ ಹಾಕೋದು, ಮತ್ತು ಸೋಷಿಯಲ್ ಮೀಡಿಯಾ ನಮ್ಗೆ ಅಷ್ಟು ಹೆಲ್ಪ್ ಮಾಡಿದೆ. ಬೋರ್ಡ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಮನೆ ಮುಂದೆ ಬೋರ್ಡ್ ಹಾಕ್ಬಿಟ್ಟು ಇಲ್ಲಿ ನಾಟಕ ಕಲಿಸ್ತೀವಿ, ನಿಮ್ಗೆ ಅವಕಾಶ ಕೊಡ್ತೀವಿ, ಇದ್ರ ಮೂಲಕ ನಿಮ್ಮ ಸಿನಿಮಾ ಟಿ ವಿಗೆ ಹೋಗ್ತದೆ, ಈ ಥರದ್ದೆಲ್ಲ ನಾವು ಸ್ಲೋಗನ್ ಹಾಕ್ತು ಅಂತಂದರೆ ಅವರಿಗೆ ನಾಟಕದಲ್ಲಿ ಉಳಿಯಲ್ಲ. ಅವರು ಸಿನಿಮಾ ಟಿ ವಿ ನೆಕ್ಸ್ಟು ಆ ಒಂದು ದೃಷ್ಟಿ ಇಟ್ಕೊಂಡು ಬರ್ತಾರೆ. ಒಂದು ಶೋ ಮಾಡ್ತಾರೆ, ಅರ್ಧದಲ್ಲೇ ಸಿಕ್ಕರೆ ಓಡೋದು, ಇಲ್ಲ ನಮ್ಮಿಂದ ಏನೂ ಅವಕಾಶ ಸಿಗಲ್ಲ ಅಂದರೆ ನಾಟಕಕ್ಕೆ ಬರಲ್ಲ ಅವರು. ಇಂಥದ್ದಾಗುತ್ತೆ. ಆಮೇಲೆ ಹತ್ರದಲ್ಲಿ ಏನಾದರೂ ಪ್ರಚಾರ ಆಗಿಬಿಟ್ರೆ ನಾವು ಮಾಡ್ತಾ ಇರೋದು, ಆ ಕಡೆ ಮನೆಯವರು ಈ ಕಡೆ ಮನೆಯವರು ಹಿಂದ್ಗಡೆ ಮನೆಯವರು ಎಲ್ಲರೂ ಮುಂದೆ ಸೇರ್ಕೋಬಾರ್ದು ಅಂತ ಹೇಳ್ತಿಲ್ಲ. ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಅವಾಗ ಆ ಪ್ರೀತಿಯಿಂದ ಬರ್ತಾರೋ ನಿಷ್ಠೆಯಿಂದ ಬರ್ತಾರೋ ನಮಗೆ ಗೊತ್ತಿರಲ್ಲ. ಯಾರ್ಯಾರು ರೌಡಿಗಳೆಲ್ಲ ಬಂದ್ಬಿಡು, ಅವ್ರ ಅಪ್ಪ ಬಂದು ಕೇಳ್ಬೋದು, ನನ್ನ ಮಗನ ಪಾತ್ರ ಕೊಡಲಿಲ್ಲ ಅಂದ್ರೆ ಕೈಕಾಲು ಕಾತರಿಸ್ಬಿಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಏನು ಮಾಡೋದು ನಾವು. ಈಗ ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ ಹೇಳ್ತಾರಲ್ಲ, ಮೇಸ್ಟ್ರುಗಳಿಗೆ ಧಮಕಿ ಹಾಕ್ತಾರೆ. ನಮ್ಮ ಮಗನಿಗೆ ಯಾರೋ ಅವ್ನು ರೌಡಿ ಮಗ ಇರ್ಬೋದು, ದೊಡ್ಡ ಅಫಿಷಿಯಲ್ ಮಕ್ಕಳಿರಬೇಕು, ನಮ್ಮ ಮಕ್ಕಳಿಗೆ ನೀವು ಚಾನ್ಸ್ ಕೊಡಬೇಕು, ನಮ್ಮ ಮಕ್ಕಳಿಗೆ ಫಸ್ಟ್ ಪ್ರೈಸ್ ಬರಬೇಕು, ಹಿಂಗೆಲ್ಲ ಆದ್ಬಿಟ್ಟು ನಾವು ಥಿಯೇಟ್ರ್ ಮಾಡೋದು ಹೆಂಗೆ? ಲಾಬಿ ಮಾಡ್ಕೊಂಡು ಓಡಾಡ್ಬೇಕು. ನೀನು ನಮ್ಮ ಸ್ವಂತ ಕಾರು. ಸೈಂಟಿಸ್ಟ್ ಅಲ್ಲ ಸರ್, ಟೆಕ್ನಿಕಲ್ ಆಫೀಸರ್. ಹಿಂಗೆ TNC ಥರಮೋ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಿದ್ರು. ಹೋದೆ, ಚೇರಾಕ ಒಂದು ಸರಿ ಸುರೇಶ್ಗೆ. ಸರ್ ಏನು ಸರ್ ಮರ್ಯಾದೆ ಮಾಡ್ತಿದ್ದೀರಿ? ಕೂತ್ಕೊಳ್ಳಿ ಸುರೇಶ್, ನೀವೇನು ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರು, ಸುಮ್ಮನೆ ನಾನು ನೋಡೋಕೆ ಬಂದಿರಲ್ಲ, ಸುಮ್ಮನೆ ಕೂತ್ಕೊಂಡು ರವಿ ಬೆಳಗೆರೆ ಇದ್ರು. ರವಿ ಮೂಕ್ ಸುರೇಶ್ ಅಂತ, MN ಸುರೇಶ್ ನನ್ನ ಗೆಳೆಯರು, DRDOನಲ್ಲಿ ಸೈಂಟಿಸ್ಟ್ ಅಂದ್ಬಿಟ್ರು. ಸರ್ ನಾನೇನು ಸೈಂಟಿಸ್ಟ್ ಅಲ್ಲ ಸರ್, ನಾನು ಬರೀ ಸೈನ್ಸ್ ಗ್ರ್ಯಾಜುಯೇಟು, ಟೆಕ್ನಿಕಲ್ ಆಫೀಸರ್, ತಾಂತ್ರಿಕ ಅಧಿಕಾರಿ ಅಷ್ಟೇ ಸರ್ ಅಂದೆ. ಮೆಕ್ಯಾನಿಕಲ್ ಡ್ರಾಯಿಂಗ್ಸ್ ಮಾಡ್ತಿದ್ದೆ, ಈಗ ಇದರಲ್ಲಿದ್ದೀನಿ, ಅಡ್ಮಿನಿಸ್ಟ್ರೇಷನಲ್ಲಿದ್ದೀನಿ ಅಷ್ಟೇ ಅಂದೆ. ಅದು ಇವರು ರವಿ ಬೆಳಗೆರೆ ಇದ್ರು. ಸುರೇಶ್ ಯಾತಕ್ಕೆ ತಲೆ ಕೆಡ್ತಿದ್ದಾರೆ? ನನಗೆ ಇವರು ಜಡ್ಜ್ ಪಾತ್ರ ಕೊಟ್ಟಿದ್ದಾರೆ, ನಾನೇನು ಲಾ ಓದಿದ್ದೀನ ನನ್ನ ಹೆಂಡ್ತಿ ಚೂಡಾಯ್ತಲ್ಲ, ರೀ LLB ಓದಿನ ಏನಿಲ್ಲ, ಹೋಗಿ ಜಡ್ಜ್ ಆಗ್ಬಿಟ್ರು ನೀವು ಅಂತ. ಹಾಗೆ ಅಷ್ಟೇ ಅವ್ರು ಹೇಳ್ತಾರೆ ಅಂತ ತಲೆ ಕೆಸ್ಕೊಡಿ ಬಿಡಿ ಎತ್ತದು ನಡಿ. ಬೆಳ್ಳಿ ಚಿಕ್ಕಿದ್ದಾನಿನಲ್ಲಿ ನಕ್ಷತ್ರದ ತೀರಿನಲ್ಲಿ ದೃಷ್ಟವ ಹುಡುಕೋಣ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.